ಪೊಲೀಸ್ ಇಲಾಖೆಯನ್ನ ಶ್ಲಾಘನೆ ಬಯಸಲಿಕ್ಕೆ ಮತ್ತು ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟ ಬೀಳ್ತೀನಿ. ಈಗಾಗಲೇ ಎಲ್ಲಾ ತಂಡ ಇವತ್ತೇನು ದಿವ್ಯಶ್ರೀ ಅಂತ ಶಿಕ್ಷಕಿಯನ್ನ ಕೊಲೆ ಮಾಡಿರ್ತಕ್ಕಂಥ ಹತ್ಯೆ ಮಾಡಿರ್ತಕ್ಕಂಥ ಕೊಲೆಗಾರರನ್ನ ಈ ಕೂಡಲೇ ಹಿಡಿದು ಬಂಧಿಸಿ ಅವ್ರನ್ನ ಜೈಲು ಕಳ್ಸೋ ಕೆಲಸ ಮಾಡಿದ್ದಾರೆ. ಇದು ಸ್ವಲ್ಪ ಬೇರೆಯವರಿಗೆ ಬಿಸಿ ಮುಟ್ಟತಕ್ಕಂತ ಒಂದು ಸಂದೇಶ ಸಾರ್ತಾ ಇದೆ. ಇವತ್ತೇನು ನಮ್ಮ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ಇಲಾಖೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟ ಬಿಡ್ತೀನಿ. ಈ ಮುಖಾಂತರವಾಗಿ ನಾನು ಹೊಸದಾಗಿ ಬಂದಿರತಕ್ಕಂಥ ನಿಖಿಲ್ ಸಾಹೇಬ್ರಿಗೆ ಅಂದ್ರೆ SP ಅವರಿಗೆ ಒಂದು ಮನವಿ ಮಾಡಕ್ ಇಷ್ಟ ಪಡ್ತೀನಿ. ಈಗಾಗಲೇ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗಾಂಜಾ ಏನು ವಶ ಸಿಗ್ತಾ ಇದೆ. ಈ ಪೆಡ್ಲರ್ಗಳನ್ನ ಈ 3 ತಿಂಗಳು ಒಳಗಡೆ ಮಟ್ಟ ಹಾಕ್ತಕ್ಕಂಥ ಕಾರ್ಯಕ್ರಮ ನಾನು ನಿಮ್ ಜೊತೆ ಸೇರಿ ಒಗ್ಗೂಡ್ತಾ ಇದ್ದೀನಿ. ಇದೇ 90 ದಿನಗಳಲ್ಲಿ ಏನು ಈ ಪೆಡ್ಲರ್ಸ್ ಮತ್ತು ಗಾಂಜಾ ಸಪ್ಲೈ ಮತ್ತು ಡ್ರಗ್ಸ್ ಸಪ್ಲೈ ಎಲ್ಲ ಆಗ್ತಿದೆ, ಇವ್ರಿಗೆ ಗ್ಯಾರಂಟಿ ಹಿಡಿಲೇಬೇಕು, ಇವ್ರಿಗೊಂದು ಮಟ್ಟ ಹಾಕ್ಲೇಬೇಕು ಅಂತ ನನ್ನ ಮನವಿ ಮುಖಾಂತರವಾಗಿ ಏನು ದಿವ್ಯಶ್ರೀಗಾಗಿರ್ತಕ್ಕಂಥ ಅನ್ಯಾಯವನ್ನ ಇದೇ ಶುಕ್ರವಾರ ದಿನ 5 ಗಂಟೆಗೆ ನಾವೆಲ್ಲಾ ಶಿಕ್ಷಕರು ಸುಮಾರು 3000 ಜನ ಸೇರಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಈಗಾಗಲೇ ಮಾತುಕತೆ ಬೆಳಗ್ಗೆ ಮುಗಿದಿದೆ. ಅದನ್ನ ಮಾಡೋ ಮುಖಾಂತರವಾಗಿ ಪೊಲೀಸ್ ಇಲಾಖೆಗೆ ಥ್ಯಾಂಕ್ಸ್ ಹೇಳೋ ಮುಖಾಂತರವಾಗಿ ಇನ್ಯಾರು ಇಂಥ ಕೃತ್ಯ ಕೆಲಸಕ್ಕೆ ಕೈ ಹಾಕಬಾರ್ದು ಅನ್ನೋ ಸಂದೇಶ ಮುಖಾಂತರವಾಗಿ ನಾನು ಪೊಲೀಸ್ ಇಲಾಖೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.